ಹಲೋ ಮೈ ಡಿಯರ್ ಫ್ರೆಂಡ್ಸ್ ಆ್ಯಂಡ್ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಿವಿಲ್ ವಿತ್ ಸುಧೀರ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಆ, ಈ ಪಿ ಡಬ್ಲ್ಯೂ ಡಿ ಎ ಡಬ್ಲ್ಯೂ ಏನಾಗಿತ್ತಲ್ಲ ಅದೇ ಥರ ಏನಂತಂದರೆ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅಂದರೆ ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟು ಆರ್ ಡಿ ಪಿ ಆರು ಡಬ್ಲ್ಯೂ ಡಿ ಎ ಡಬ್ಲ್ಯೂ ಅಲ್ಲಿ ಏನು ನೋಟಿಫಿಕೇಶನ್ ಬರೋದಿದೆಯಲ್ಲ, ಸೊ ಅದ್ರ ಬಗ್ಗೆ ತುಂಬ ಸ್ಟೂಡೆಂಟ್ಸು ತುಂಬ ದಿವಸದಿಂದ ಸಿಲೆಬಸ್ ಏನಿರುತ್ತೆ ಅಂತ ಕೇಳ್ತಾ ಇದ್ರು. ಸೊ ಈಗ ನಾನು 100% ಇದೇ ಸಿಲೆಬಸ್ ಇರುತ್ತೆ ಅಂತ ಹೇಳೋದು ತುಂಬ ಏನಂತಂದರೆ ತಪ್ಪಾಗುತ್ತೆ. ಬಟ್ ಯಾಕೆ ಅಂತಂದರೆ ಡ್ರಾಫ್ಟ್ ಬಿಟ್ಟಿದ್ದಾರೆ ಅಂದರೆ ಆಲ್ಮೋಸ್ಟ್ ಅದೇ ಸೇಮ್ ಇರುತ್ತೆ. ಬಟ್ ಈಗ ಡಬ್ಲ್ಯೂ ಆರ್ ಡಿ ಡ್ರಾಫ್ಟ್ ಬಿಟ್ಟಿಲ್ಲ, ಆರ್ ಡಿ ಪಿ ಆರ್ ಡ್ರಾಫ್ಟ್ ಇಲ್ಲ, ಡ್ರಾಫ್ಟ್ ಇದ್ರೂ ಅಲ್ಲಿ ಸಿಲೆಬಸ್ ಇಲ್ಲ, ಗೊತ್ತಾಯ್ತಾ? ಸೊ ಈಗ ಯಾವ ಥರ ನಾವು ಸ್ಟಡಿ ಮಾಡಬೇಕು ಈ ಅಪ್ಕಮಿಂಗ್ ಏನಂತ ನೋಟಿಫಿಕೇಶನ್ಸ್ಗೆ? ಡಬ್ಲ್ಯೂ ಆರ್ ಡಿ ಅಂತೂ 100% ಆಗೇ ಆಗುತ್ತೆ. ಬಟ್ ಯಾರು 100% ಡೇಟು ಟೈಮು ಮಂತು ಎಲ್ಲ ಹೇಳೋಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ಅಫಿಷಿಯಲ್ ಡೇಟ್ ಎಲ್ಲೂ ಸಿಗೋದಿಲ್ಲ, ಬಿಡೋವರೆಗೂ ಯಾರಿಗೂ ಗೊತ್ತಾಗೋದಿಲ್ಲ. ಇದು ರಿಯಾಲಿಟಿ ಇದೆ, ಆಯಿತಾ? ಇದನ್ನು ತಿಳ್ಕೊಳ್ಳಿ. ನಾನೇನು ಎಲ್ಲಿಂದ ಬೇರೆ ಕಡೆಯಿಂದ ಅಲ್ಲ, ನನ್ನ ಹತ್ರ ಬಂದರೆ ಬೇಗ ಎಲ್ಲಗಿಂತ ಫಸ್ಟ್ ನನ್ನ ಹತ್ರ ಬಂದರೆ ನಾನು ಶೇರ್ ಮಾಡ್ತೀನಿ ಟೆಲಿಗ್ರಾಮಲ್ಲಿ. ಟೆಲಿಗ್ರಾಮ್ ಚಾನಲ್ ಇನ್ನೂ ಯಾರು ಜಾಯ್ನ್ ಆಗಿಲ್ಲ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ, ಅಲ್ಲಿ ನಿಮಗೆ ಮಟೀರಿಯಲು ಫ್ರೀ, ಮೆಸೇಜು ಏನಾದರೂ ಬೇಕಾದರೂ ಮಾಡ್ಬೋದು, ಜಾಯ್ನ್ ಆಗಿ, ಆಯಿತಾ? ಸೊ ಇವತ್ತಿನ ವಿಡಿಯೋದಲ್ಲಿ ಇರಿಗೇಷನ್ ಡಿಪಾರ್ಟ್ಮೆಂಟ್ ಎ ಡಬ್ಲ್ಯೂದು ಯಾವ ಥರ ಸಿಲೆಬಸ್ನ ನಾವು ಓದಬೇಕು, ಏನು ಸೆಲೆಕ್ಟ್ ಮಾಡಬೇಕು, ಆಪ್ಷನಲ್ ಸೆಲೆಕ್ಟ್ ಇದೆಯಲ್ಲ ಅದು ಯಾವ ಥರ ಮಾಡಬೇಕು, ಏನು ಮಾಡಬೇಕು, ಅದೇ ಫೈನಲ್ ಇದೆಯಾ, ಅದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡೋಣ. ಆರ್ ಡಿ ಪಿ ಆರ್ ಎ ಡಬ್ಲ್ಯೂ ಮತ್ತು ಡಬ್ಲ್ಯೂ ಆರ್ ಡಿದು ಏನು ಸಿಲೆಬಸ್ ಇರ್ಬೋದು, ಒಂದು ಎಕ್ಸ್ಪೆಕ್ಟೆಡ್ ಏನಿದೆ ಅದನ್ನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಸ್ವಲ್ಪ ಲೆಂದಿ ಆಗ್ಬೋದು, ಯಾಕೆ ಅಂತಂದರೆ ಸಿಲೆಬಸ್ ಹೇಳ್ತಾ ಇದ್ದೀನಿ, ಏನು 1 ನಿಮಿಷದಲ್ಲಿ 2 ನಿಮಿಷದಲ್ಲಿ ಆಗೋದಿಲ್ಲ ಕೆಲಸ. ಯಾರಿಗೆ ಪೇಷನ್ಸ್ ಇದೆ ಅವರಷ್ಟೇ ವಿಡಿಯೋ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಬನ್ನಿ. ಸೊ ಈಗ ನಿಮ್ಮ ಸ್ಕ್ರೀನ್ ಮೇಲೆ ಏನು ಕಾಣಿಸ್ತಾ ಇದೆಯಲ್ಲ, ಒಂದು ನಿಮಿಷ. ಎಸ್, ಸೊ ನಿಮ್ಮ ಸ್ಕ್ರೀನ್ ಮೇಲೆ ಏನು ಕಾಣಿಸ್ತಾ ಇದೆ ನೋಡಿ. ಸೊ ಈಗ ಅದು ಇದು ಮೈನರ್ ಇರಿಗೇಷನ್ ಗ್ರೌಂಡ್ ವಾಟರ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಏನಿದೆ ಅಂತಂದರೆ ಡ್ರಾಫ್ಟ್. ಇದು 6ನೇ ತಾರೀಕು 2025, ಇದೇ ವರ್ಷ ಜನವರಿಯಲ್ಲಿ ಬಂದಿರೋದು. ಅದಾದಮೇಲೆ ಸ್ಟಾಪ್ ಆಗಿದೆ, ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಷಯ, ಆಯಿತಾ? ಅದನ್ನು ಬೇಡ, ಅದರಲ್ಲಿ ಮೇನ್ ಏನಿದೆ ನಾನು ನಿಮ್ಗೆ ಅದನ್ನು ಹೇಳ್ಕೊಡ್ತೀನಿ. ಯಾಕೆಂತಂದರೆ ಡಿಸ್ಕಸ್ ಮಾಡೋದಾದರೆ ಅದನ್ನೇ ಟೈಮ್ ಪಾಸ್ ಮಾಡೋದು ಬೇಡ. ನೋಡಿ, ಸಿಲೆಬಸ್ ಈ ಡ್ರಾಫ್ಟ್ ಪ್ರಕಾರ ಏನು ಕೊಟ್ಟಿದ್ದಾರೆ ಹೇಳ್ತೀನಿ. ಸೊ ಯಾರ್ಯಾರು ಈಗ ಪಿ ಡಬ್ಲ್ಯೂ ಡಿ ಬರೆದಿದ್ದೀರಾ, ಆಯಿತಾ? ಇಲ್ಲಿ ನೋಡಿ, ಇದು ಪಿ ಡಬ್ಲ್ಯೂ ಡಿ ಸಿಲೆಬಸ್ಸು. ಸೊ ಪಿ ಡಬ್ಲ್ಯೂ ಡಿ ಯಾರ್ಯಾರು ಬರೆದಿದ್ದೀರಾ ನಿಮ್ಗೆ ಆಲ್ಮೋಸ್ಟ್ ಗೊತ್ತಾಗಿರುತ್ತೆ. ಪಿ ಡಬ್ಲ್ಯೂ ಡಿ ಬರೆದಿರೋರಿಗೆ ಎ ಡಬ್ಲ್ಯೂ ಸಿಲೆಬಸ್ಸು ಒಂದು ಇಂಗ್ಲೀಷ್ ಕ್ವಾಲಿಫೈಯಿಂಗ್ ಇರುತ್ತೆ, ಆಯಿತಾ? ಇಲ್ಲಿದೆ ನೋಡಿ, ಒಂದು ಇಂಗ್ಲೀಷ್ ಕ್ವಾಲಿಫೈಯಿಂಗ್ ಇದೆ, ಆಯಿತಾ? ಒಂದು ಕನ್ನಡ ಕ್ವಾಲಿಫೈಯಿಂಗ್ ಇದೆ. ಇವೆರಡೂ ಕ್ವಾಲಿಫೈ ಆಗಬೇಕು, ಆಯಿತಾ? ಸೊ ಅದ್ರದ್ದು ಎಲ್ಲ ತುಂಬ ಸಿಂಪಲ್ ಇರುತ್ತೆ, 10th ಲೆವೆಲ್ ಇರುತ್ತೆ, ಅದು ನೀವು ಪಾಸ್ ಆಗಲೇಬೇಕು, ಗೊತ್ತಾಯ್ತಾ? ಅದೇ ಥರ ಸೇಮು ಈ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅವರು ಕೊಟ್ಟಿದ್ದಾರೆ. ಸೇಮ್ ನೋಡ್ಬೋದು ನೀವು, ಇಂಗ್ಲೀಷು ಆಮೇಲೆ ಕನ್ನಡ. ಮ್ಯಾಕ್ಸಿಮಮ್ ಮಾರ್ಕ್ಸ್ 100 ಇದೆ. ಡ್ಯೂರೇಷನ್ ಆಫ್ ದಿ ಪೇಪರ್ 1.5 hour 1.5 hour. ಇವೆರಡೂ ನೀವು ಕ್ವಾಲಿಫೈ ಆಗಬೇಕು, ಗೊತ್ತಾಯ್ತಾ? ಇದು ಏನು ಪಿ ಡಬ್ಲ್ಯೂ ಡಿದಲ್ಲಿದೆ ಸೇಮ್ ಅದೇ ಥರ ಇದೆ ಇದನ್ನು. ಆಮೇಲೆ ಏನಂತಂದರೆ ಕನ್ನಡ ಮತ್ತು ಇಂಗ್ಲೀಷು ಶೆಲ್ ನಾಟ್ ಬಿ ಎಲಿಜಿಬಲ್ ಫಾರ್ ಪರ್ಸನಾಲಿಟಿ ಟೆಸ್ಟ್. ನೀವು ಪಾಸ್ ಆಗಲಿಲ್ಲ ಅಂದರೆ ಫರ್ದರ್ ನಿಮಗೆ ಸೆಲೆಕ್ಷನ್ ಮಾಡೋದಿಲ್ಲ, ಸಿಂಪಲ್ ಆಗಿದೆ. ಜನರಲ್ ನಾಲೆಜು ಮ್ಯಾಕ್ಸಿಮಮ್ 100 ಮಾರ್ಕ್ಸ್ ಇರುತ್ತೆ. ಡ್ಯೂರೇಷನ್ 1.5 hour ಇರುತ್ತೆ. ಸೇಮ್ ಲೈಕ್ ಪಿ ಡಬ್ಲ್ಯೂ ಡಿ ಎಕ್ಸಾಮ್ ಏನಿದೆ ಅದನ್ನು ತಿಳ್ಕೊಳ್ಳಿ. ಯಾವುದು 3 ಪೇಪರು, ಜನರಲ್ ಕನ್ನಡ, ಜನರಲ್ ಇಂಗ್ಲೀಷು, ಜನರಲ್ ನಾಲೆಜು ಸೇಮ್ ಇರುತ್ತೆ. ಅಂದರೆ ಸೇಮ್ ಇರುತ್ತೆ ಅಂತಂದರೆ ಆ ಟೈಪೇ ಇರುತ್ತೆ ಅಂತ ಹೇಳ್ತಾ ಇರೋದು, ಆಯಿತಾ? ಈಗ ಇಲ್ಲಿ ಏನು ಕನ್ಫ್ಯೂಷನ್ ಇದೆ ಸ್ವಲ್ಪ ಜನಕ್ಕೆ ಅಂತಂದರೆ, ಈಗ ನಾವು ಪಿ ಡಬ್ಲ್ಯೂ ಡಿ ಸಿಲೆಬಸ್ ನೋಡ್ತೀನಿ ನೋಡಿ. ಈಗ ಇದು ಪಿ ಡಬ್ಲ್ಯೂ ಡಿ ಸಿಲೆಬಸ್ಸು, ದಿಸ್ ಈಸ್ ಪಿ ಡಬ್ಲ್ಯೂ ಡಿ ಸಿಲೆಬಸ್ಸು. ಸೊ ಈ ಪಿ ಡಬ್ಲ್ಯೂ ಡಿ ಸಿಲೆಬಸ್ಸಲ್ಲಿ ಏನು ಕೊಟ್ಟಿದ್ದರು ಅಂತಂದರೆ, ಇಲ್ಲಿ ಪೇಪರ್ಗಳು ಮಾಡಿದ್ದಾರೆ. ಇಲ್ಲಿ ನೋಡಿ, ಪೇಪರ್ 1, ಪೇಪರ್ 2, ಪೇಪರ್ 3, ಪೇಪರ್ 4 ಈ ಥರ ಡಿವೈಡ್ ಮಾಡಿದ್ರು, ಆಯಿತಾ? ಸೊ ಈ ಥರ ಡಿವೈಡ್ ಮಾಡಿ ಪೇಪರ್ 1ನಲ್ಲಿ ಒಂದು 4-5 ಸಬ್ಜೆಕ್ಟು, ಇದರಲ್ಲಿ 4, ಈ ಥರ ಮಾಡಿಬಿಟ್ಟು 15 ಸಬ್ಜೆಕ್ಟ್ 16 ಸಬ್ಜೆಕ್ಟ್ವರೆಗೂ ಎಲ್ಲನೂ ಕವರ್ ಮಾಡಿದರು, ಗೊತ್ತಾಯ್ತಾ? ಸೊ ಆ ಥರ ಮಾಡಿದರು. ಬಟ್ ಈಗ ಈ ಇರಿಗೇಷನ್ ಡಿಪಾರ್ಟ್ಮೆಂಟಲ್ಲಿ ಏನು ಮಾಡಿದ್ದಾರೆ ಅಂತಂದರೆ, ಇಲ್ಲಿ ಒಂದು ಕನ್ಫ್ಯೂಷನ್ಸ್ ಎಲ್ಲರಿಗೂ ಕ್ರಿಯೇಟ್ ಆಗ್ತದೆ. ಇದನ್ನು ಪಾರ್ಟ್ ಎ ಪಾರ್ಟ್ ಬಿ ಮಾಡಿದ್ದಾರೆ, ಬಟ್ ಇದರಲ್ಲಿ ಒಂದು ಸೆಲೆಕ್ಟ್ ಮಾಡಬೇಕು, ಇದರಲ್ಲಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದೇನಿದೆ ನೋಡೋಣ. ಕ್ಯಾಂಡಿಡೇಟ್ ಮೇ ಸೆಲೆಕ್ಟ್ ಎನಿ 2 ಆಫ್ ದಿಸ್ ಸಬ್ಜೆಕ್ಟ್ ಸ್ಪೆಸಿಫೈಡ್ ಇನ್ ಪಾರ್ಟ್ ಎ. ಅಂದರೆ ಇದು ಪಾರ್ಟ್ ಎ. ಇದರಲ್ಲಿ ಯಾವುದಾದ್ರೂ 2 ನೀವು ಸೆಲೆಕ್ಟ್ ಮಾಡ್ಬೋದು, ಇವು 4ರಲ್ಲಿ, ಆಯಿತಾ? ಆ್ಯಂಡ್ ಎನಿ 2 ಆಫ್ ದಿಸ್ ಸಬ್ಜೆಕ್ಟ್ ಸ್ಪೆಸಿಫೈಡ್ ಇನ್ ಪಾರ್ಟ್ ಬಿ. ಇಲ್ಲಿ 2 ಮಾಡಿದ್ರೆ ಇಲ್ಲಿ ನೀವು 2 ಮಾಡಬೇಕು. ಸೊ ಟೋಟಲ್ 4 ಸಬ್ಜೆಕ್ಟ್ ಅಂತಿದೆ. 4 ಸಬ್ಜೆಕ್ಟ್ ಅಲ್ಲ, ಅದು ಇನ್ನೂ ಜಾಸ್ತಿ ಇರುತ್ತೆ, ತೋರಿಸ್ಕೊಡ್ತೀನಿ, ಆಯಿತಾ? ಸೊ ಅದಾದಮೇಲೆ ಪ್ರೊವೈಡ್ ದಟ್ ಕ್ಯಾಂಡಿಡೇಟ್ ಹೂ ಹ್ಯಾವ್ ಸೆಲೆಕ್ಟೆಡ್ ಸಬ್ಜೆಕ್ಟ್ ಆಫ್ ರೋಡ್ ಆ್ಯಂಡ್ ಬ್ರಿಡ್ಜ್ ಆ್ಯಂಡ್ ಪಬ್ಲಿಕ್. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಗೊತ್ತಾ? ಈ ಒಂದು ಪ್ಯಾರಾಗ್ರಾಫಲ್ಲಿ ಸಿಂಪಲ್ ಹೇಳ್ತೀನಿ ನೋಡಿ. ನಾನು ಪಾರ್ಟ್ ಎ ಅಲ್ಲಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ, ಗ್ರೀನಲ್ಲಿ ಮಾರ್ಕ್ ಮಾಡಿದ್ದೀನಿ. ರೋಡ್ ಆ್ಯಂಡ್ ಬ್ರಿಡ್ಜಸ್ ನೀವು ಇಲ್ಲಿ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ನೀವು ಹೈವೇ ಇಂಜಿನಿಯರಿಂಗ್ ಸೆಲೆಕ್ಟ್ ಮಾಡೋಂಗಿಲ್ಲ,
ಗೊತ್ತಾಯ್ತಾ. ಪಾರ್ಟ್ ಎಲ್ಲಿ ನೀವು ರೋಡ್ ಆ್ಯಂಡ್ ಬ್ರಿಡ್ಜ್ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ನೀವು ಹೈವೇ ಇಂಜಿನಿಯರಿಂಗ್ ಸೆಲೆಕ್ಟ್ ಮಾಡೋಂಗಿಲ್ಲ. ಇಲ್ಲಿ ಪಬ್ಲಿಕ್ ಹೆಲ್ತ್ ಇಂಜಿನಿಯರಿಂಗ್ ಪಾರ್ಟ್ ಎಲ್ಲಿ ಸೆಲೆಕ್ಟ್ ಮಾಡಿದ್ರೆ ನೀವು ಪಬ್ಲಿಕ್ ಹೆಲ್ತ್ ಇಂಜಿನಿಯರಿಂಗ್ ಇಲ್ಲಿ ಮಾಡೋದಿಲ್ಲ. ಯಾಕೆ? ಎರಡು ಸೇಮ್ ಇದೆ, ಗೊತ್ತಾಯ್ತಾ. ಎರಡು ಸೇಮ್ ಇದೆ ಅಂದರೆ ಈಗ ಯಾವ್ದು ಸೆಲೆಕ್ಟ್ ಮಾಡ್ಬೋದು? ಈಗ ನೀವು ಇಲ್ಲಿ ರೋಡ್ ಆ್ಯಂಡ್ ಬ್ರಿಡ್ಜಸ್ ನೀವು ಸೆಲೆಕ್ಟ್ ಮಾಡಿದ್ರೆ ಆಪ್ಷನಲ್, ಈಗ ನೋಡಿ, ಈಗ ಇದರಲ್ಲಿ ಆಪ್ಷನಲ್ ನೀವು ರೋಡ್ ಆ್ಯಂಡ್ ಬ್ರಿಡ್ಜಸ್ ಮಾಡಿದ್ರೆ ಇವೆರಡು ಸಬ್ಜೆಕ್ಟ್ ಬಿಟ್ಟು ನೀವು ಯಾವುದಾದ್ರೂ ಮಾಡ್ಕೋಬೋದು, ಆಯಿತಾ. ಸೊ ಈಗ ನಾನು ಹೇಳ್ತಾ ಇರೋದು ಏನಂತಂದರೆ, ಇಲ್ಲಿ ನೋಡಿ, ಈಗ ನೀವು ಸೆಲೆಕ್ಟ್ ಯಾವ ಥರ ಮಾಡ್ಬೋದು ಅಂತಂದರೆ ಹೇಳ್ಕೊಡ್ತೀನಿ ನೋಡಿ. ಸಿಂಪಲ್ ಆಗಿದೆ. ನೀವು ಫಸ್ಟ್ ಇರಿಗೇಷನ್ನು ಮತ್ತು ಏನಂತಂದರೆ ಕನ್ಸ್ಟ್ರಕ್ಷನ್ ಮ್ಯಾನೇಜ್ಮೆಂಟ್ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಯಾವುದಾದ್ರೂ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಅಡ್ವಾನ್ಸ್ ಸ್ಟ್ರಕ್ಚರ್ಸ್ ಮಾಡ್ಕೋಬೋದು, ಪ್ರೀಸ್ಟ್ರೆಸ್ ಕಾಂಕ್ರೀಟ್ ಮಾಡ್ಕೋಬೋದು, ಸಾಯಿಲ್ ಇದೆಲ್ಲ ನಿಮಗೆ ಬಿಟ್ಟಿರೋದು, ನಾನು ಹೇಳೋಕ್ಕಾಗೋದಿಲ್ಲ, ಆಯಿತಾ. ಪಬ್ಲಿಕ್ ಹೆಲ್ತ್ ಮಾಡ್ಕೋಬೋದು, ಆಯಿತಾ. ಹೈವೇ ಸೆಲೆಕ್ಟ್ ಮಾಡಿದ್ರೆ ಅಂದರೆ ಹೈವೇ ಮಾಡ್ಕೋಬೋದು, ಇಲ್ಲ ಹೈಡ್ರಾಲಜಿ ಡ್ಯಾಮ್ಸ್ ಮಾಡ್ಕೋಬೋದು, ಹೈಡ್ರಾಲಜಿ ಥಿಯರಿ ಆಫ್ ನೋಡಿ ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಟ್ ಈ ಬೇಸಿಕ್ ಎಲೆಕ್ಟ್ರಾನಿಕ್ಸ್ ಇದು ಮಾಡೋಕ್ಕೆ ಹೋಗ್ಬೇಡಿ, ಥಿಯರಿ ಆಫ್ ಎಲೆಕ್ಟ್ರಿಸಿಟಿ ಇದು ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಇವೆರಡು ಸಬ್ಜೆಕ್ಟ್ನ ಅವಾಯ್ಡ್ ಮಾಡಿ, ಗೊತ್ತಾ. ಮಿಕ್ಕಿರೋ ಯಾವ ಸಬ್ಜೆಕ್ಟ್ ಬೇಕಾದರೂ ನೀವು ಸೆಲೆಕ್ಟ್ ಮಾಡ್ಬೋದು. ಅಂದರೆ ಇಲ್ಲಿ ರೋಡ್ ಬ್ರಿಡ್ಜ್ ಪಾರ್ಟ್ ಎಲ್ಲಿ ತೊಗೊಂಡ್ರೆ ಇಲ್ಲಿ ನೀವು ಅದನ್ನು ರೋಡ್ ಬ್ರಿಡ್ಜ್ ಬಿಟ್ಟು ಬೇರೆ ಯಾವುದಾದ್ರೂ ತೊಗೊಳ್ಳಿ. ಇಲ್ಲಿ ಪಬ್ಲಿಕ್ ಹೆಲ್ತ್ ತೊಗೊಂಡ್ರೆ ಆ ಪಬ್ಲಿಕ್ ಹೆಲ್ತ್ ಬಿಟ್ಟು ಇಲ್ಲಿ ಬೇರೆದು ಯಾವುದಾದ್ರೂ ಹೈಡ್ರೋಲಿಕ್ಸ್ ಅಥವಾ ಅಡ್ವಾನ್ಸ್ ಸ್ಟ್ರಕ್ಚರು ಪ್ರೀಸ್ಟ್ರೆಸ್ ತೊಗೊಂಡ್ರೆ ಬರುತ್ತೆ, ಆಯಿತಾ. ಈಗ ಏನಾಗಿದೆ ಗೊತ್ತಾ, ಈಗ ನಾನು ಇಲ್ಲಿ ಪಾರ್ಟ್ ಎಲ್ಲಿ ಇರಿಗೇಷನ್ ಸೆಲೆಕ್ಟ್ ಮಾಡಿದ್ದೀನಿ, ಆಮೇಲೆ ನಾನು ಇಲ್ಲಿ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಮಾಡಿದ್ದೀನಿ. ಈ ಕಡೆ ನಾನು ಏನು ಮಾಡಿದ್ದೀನಿ ಅಂತಂದರೆ ಅಡ್ವಾನ್ಸ್ ಸ್ಟ್ರಕ್ಚರ್ಸ್ ಮಾಡಿದ್ದೀನಿ, ಮತ್ತು ಏನು ಮಾಡಿದ್ದೀನಿ ಅಂತಂದರೆ ಪಬ್ಲಿಕ್ ಹೆಲ್ತ್, ಇಲ್ಲ ಅಂತಂದರೆ ಬೇಡ, ಆಯಿತಾ. ಇಲ್ಲಿ ನೋಡಿ, ಇಲ್ಲಿ ಯಾವುದು ಪಬ್ಲಿಕ್ ಹೆಲ್ತ್ ಇಂಜಿನಿಯರಿಂಗ್ ಇಲ್ಲಿ ಮಾಡಿದ್ದೀನಿ, ಮತ್ತು ಅದ್ರ ಕೆಳಗಡೆ ಹೈವೇ ಮಾಡಿದ್ದೀನಿ. ಇವೆರಡೂ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಈಗ ನಾನು 4 ಸಬ್ಜೆಕ್ಟ್ ಸೆಲೆಕ್ಟ್ ಆಗಿದೆ. ಈಗ 4 ಸಬ್ಜೆಕ್ಟ್ ಓದಬೇಕಾ? ಆ 4 ಸಬ್ಜೆಕ್ಟ್ ನೋಡಿ ಹೆಂಗಿದೆ ಅಂತ ಅದು ತೋರಿಸ್ತೀನಿ ಇವಾಗ. ಸೊ ಇದು ಎಲ್ಲ ಕನ್ನಡ ಸಿಲೆಬಸ್ಸು, ಇಂಗ್ಲೀಷ್ ಸಿಲೆಬಸ್ ಇದೆ, ಅದೇನು ಈಸಿ ಇರುತ್ತೆ. ಈಗ ನೋಡಿ, ನೀವು ಇರಿಗೇಷನ್ ಸೆಲೆಕ್ಟ್ ಮಾಡಿದ್ರೆ ಏನೇನು ಓದಬೇಕಾಗುತ್ತೆ? ಏನೇನು ಓದಬೇಕು? ಎಲ್ಲನೂ ಓದಬೇಕು, ಆಯಿತಾ. ಇದು ಒಂದೇ ನಾನು ಹೇಳ್ಬೋದು. ಇದರಲ್ಲಿ ಓದಿ ಹೇಳೋದೇನಿದೆ ಇಲ್ಲಿ ನೋಡಿ, ಜನರಲ್ ಅಂತ ಕೊಟ್ಟಾಗ ಎಲ್ಲನೂ ಕೊಟ್ಟಿದ್ದಾರೆ. ಇರಿಗೇಷನ್ ಸಿಸ್ಟಮಲ್ಲಿ ಎಲ್ಲನೂ ಕೊಟ್ಟಿದ್ದಾರೆ, ಲಿಫ್ಟು, ಫ್ಲೋ ಇರಿಗೇಷನು, ಕ್ಯಾನಲ್ಸು ಎಲ್ಲನೂ ಕೊಟ್ಟಿದ್ದಾರೆ. ಇರಿಗೇಷನ್ ಪ್ರಾಜೆಕ್ಟ್ಸು ತುಂಬ ಡೀಟೇಲಲ್ಲಿ ಓದಬೇಕಿದು. ಇದು ಏನು ಕೊಟ್ಟಿದ್ದಾರಲ್ಲ, ಯು ಮಸ್ಟ್ ಬಿ ಸ್ಟಡಿ ಇನ್ ವೆರಿ ಡೀಟೇಲ್, ಗೊತ್ತಾಯ್ತಾ. ಎಕಾನಮಿಕ್ಸು, ಅಡ್ಮಿನಿಸ್ಟ್ರೇಟಿವ್ ಆಸ್ಪೆಕ್ಟು, ಇರಿಗೇಷನ್ ಸ್ಕೀಮ್ಸು, ಅಂದರೆ ಇದು ಜನರಲೈಸ್ ವೇಯಲ್ಲಿದೆ, ಅದನ್ನು ಓದಬೇಕು. ಹೈಡ್ರಾಲಜಿ ಸ್ಟಡೀಸ್ ಫಾರ್ ಆನ್ ಇರಿಗೇಷನ್ ಸ್ಕೀಮ್ ಅಂತ ಹೇಳ್ತಾ ಇದ್ದಾರೆ. ಸ್ಕೀಮ್ ಅಂದರೆ ಏನು? ಒಂದು ಪ್ರಾಜೆಕ್ಟ್ನ ತೊಗೊಂಡಾಗ ಅದನ್ನು ಯಾವ ಥರ ನಾವು ಮಾಡ್ಬೋದು, ಏನೇನು ಮಾಡ್ಬೋದು ಟೆಕ್ನಿಕಲಿ, ಆಯಿತಾ. ಆಮೇಲೆ ರಿಸರ್ವರ್, ಡಿಫ್ರೆಂಟ್ ಕೈಂಡ್ಸ್ ಆಫ್ ರಿಸರ್ವರ್ ಸೆಲೆಕ್ಷನು, ಎನಿಸೆಂಟ್ ಕಟ್ಸ್ ಆಫ್ ರಿವರ್ ವೇರ್ಸು, ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ಸು, ಅದರಲ್ಲಿ ಏನಿದೆ ಎಲ್ಲನೂ ಇಲ್ಲೇನು ಕೊಟ್ಟಿದ್ದಾರೆ ನೋಡಿ, ಅದೆಲ್ಲನೂ ಓದಬೇಕು. ಈಗ ರಿವರ್ ಟ್ರೈನಿಂಗ್ ಇದೆ, ಆಂಟಿ ಮಲೇರಿಯಾ, ಲಿಫ್ಟ್ ಇರಿಗೇಷನ್, ರಿಟೈನಿಂಗ್ ವಾಲ್, ಡಿಸೈನ್ ಆಫ್ ಪರ್ಮೇಬಲ್ ಫೌಂಡೇಶನು, ಆಯಿತಾ. ಇದಿಷ್ಟು ಮಾಡಿದ್ರೆ ನಿಮ್ಮದು ಇರಿಗೇಷನ್ ಕವರ್ ಆಗುತ್ತೆ. ಇರಿಗೇಷನ್ ಜಾಸ್ತಿ ಕೊಟ್ಟಿದ್ದಾರೆ, ಯಾಕೆಂದರೆ ಅವ್ರಿಗೆ ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅಲ್ಲ, ಸ್ವಲ್ಪ ಅದರಲ್ಲಿ ಜಾಸ್ತಿ ಕೊಟ್ಟಿದ್ದಾರೆ. ಯು ಬೆಟರ್ ಟೇಕ್ ದಿಸ್ ಸಬ್ಜೆಕ್ಟ್, ಆಯಿತಾ. ಇದು ಸ್ವಲ್ಪ ಈಸಿನೇ ಆಗುತ್ತೆ, ಆಯಿತಾ. ಆಮೇಲೆ ಕವರ್ ಆಗುತ್ತೆ ಬೇಗ. ನೆಕ್ಸ್ಟು ರೋಡ್ ತೊಗೊಂಡ್ರೆ ತುಂಬ ಸಿಂಪಲ್ ಇದೆ. ಜನರಲ್ ಆಗಿ ನಾವು ಏನೇನು ಓದಬೇಕು, ಹೈವೇ ಡೆವಲಪ್ಮೆಂಟಲ್ಲಿ ಗೊತ್ತಿದೆ ನಿಮಗೆ, ಸೊ ಅದನ್ನು ಕೊಟ್ಟಿದ್ದಾರೆ. ಸರ್ವೇಸ್ ಬಂತು ಗೊತ್ತಿದೆ, ಯಾವ್ಯಾವ ಸರ್ವೆ ಮಾಡ್ತೀವಿ ಅದ್ರ ಮೇಲೆ ಓದಬೇಕು. ಹೈವೇ ಡಿಸೈನ್ ಮೇಲೆ ಗೊತ್ತಿದೆ. ಜಾಮೆಟ್ರಿಕ್ ಡಿಸೈನ್ ಅಂತಂದರೆ ಆಲ್ಮೋಸ್ಟ್ ಆಲ್ ಇದೇ ಜಾಸ್ತಿ ಆಗುತ್ತೆ, ಆಯಿತಾ. ಡಿಸೈನ್ ಸ್ಪೀಡು, ಕ್ರಾಸ್ ಸೆಕ್ಷನಲ್ಲು, ಸೈಡ್ ಡಿಸ್ಟೆನ್ಸು ಇವೆಲ್ಲ ನಿಮ್ಗೆ ಗೊತ್ತಿರೋದೆ, ನಾನು ಹೇಳೋದು ಏನೂ ಬೇಕಾಗಿಲ್ಲ. ಹೈವೇ ಕನ್ಸ್ಟ್ರಕ್ಷನಲ್ಲಿ ಗೊತ್ತಿದೆ ನಿಮಗೇನು ಮಟೀರಿಯಲ್ಸ್ ಬಗ್ಗೆ, ಕನ್ಸ್ಟ್ರಕ್ಷನ್ ಯಾವ ಥರ ಮಾಡ್ತಾರೆ, ಇಕ್ವಿಪ್ಮೆಂಟ್ಸ್ ಏನೇನು ಯೂಸ್ ಮಾಡ್ತೀವಿ, ಯಾವ್ಯಾವುದಕ್ಕೆ ಯೂಸ್ ಮಾಡ್ತೀವಿ ಅದೇ ಇದೆ. ಹೈವೇ ಕನ್ಸ್ಟ್ರಕ್ಷನ್ ಸೇಮ್, 2 ಲೈನ್ ಇದೆ ಅಂದರೆ ಬೇರೆ ಬೇರೆ ಥರ ಇದೆ. ಹೈವೇ ಮೇಂಟೆನೆನ್ಸ್ ಅಂತಂದರೆ ನಿಮ್ಗೆ ಗೊತ್ತಿದೆ, ಡ್ರೈನೇಜ್ ಬಗ್ಗೆ ಇರುತ್ತೆ, ಗೊತ್ತಾಯ್ತಾ. ಡ್ರೈನೇಜು, ಶೋಲ್ಡರ್ ಅಪ್ರೋಚಸ್ಸು, ಕೇಂಬರು ಯಾವ ಥರ ಮಾಡಬೇಕು, ವೈಡ್ನಿಂಗ್ ಯಾವ ಥರ ಮಾಡಬೇಕು, ಇದ್ರ ಬಗ್ಗೆ ಇರುತ್ತೆ. ಇದನ್ನು ನೀವು ಓದಬೇಕು, ಇವೆರಡೂ ನೀವು ತೊಗೊಂಡ್ರೆ. ನೆಕ್ಸ್ಟು ಬ್ರಿಡ್ಜಸ್ ಬಗ್ಗೆ ಇದೆ ನೋಡಿ, ಬ್ರಿಡ್ಜಸ್ಸು, ಆಯಿತಾ. ಸೊ ನಾನು ಹೇಳ್ತೀನಿ ಇವು ಬೆಟರ್ ಯು ಅವಾಯ್ಡ್ ದಿಸ್. ನಿಮ್ಗೆ ಅನಿಸ್ತಾ ಇದೆ ಈಸಿ ಇದೆ ಅಂತ, ಬಟ್ ಏನಂತಂದರೆ ಇದರಲ್ಲಿ ಕ್ವಶನ್ ಕೇಳಿದ್ರೆ ಸ್ವಲ್ಪ ನೀವು ಅವಾಯ್ಡ್ ಮಾಡ್ಬೋದು. ಥಿಯರಿ ಪಾರ್ಟ್ ಓದ್ತೀನಿ ಅಂತಂದರೆ ಓದ್ಕೋಬೋದು, ಬಟ್ ಯು ಜಸ್ಟ್ ಅವಾಯ್ಡ್ ದಿಸ್, ಆಯಿತಾ. ಯಾಕೆ ಅಂತಂದರೆ ರೀಸನ್ ತುಂಬ ಇದೆ. ಅದಕ್ಕೆ ಕರೆಕ್ಟಾಗಿ ಬುಕ್ಸು ತೊಗೊಂಡ್ರು ಅದರಲ್ಲಿ ಕ್ವಶನ್ ಹೆಂಗೆ ಫಾರ್ಮ್ ಮಾಡ್ತಾರೆ ಗೊತ್ತಾಗೋದಿಲ್ಲ. ಸ್ವಲ್ಪ ಪ್ರಿಡಿಕ್ಷನ್ ಮಾಡೋದು ಸ್ವಲ್ಪ ಕಷ್ಟ ಇದೆ ಬ್ರಿಡ್ಜಸ್ಸಲ್ಲಿ, ಅದಕ್ಕೆ ಯು ಕ್ಯಾನ್ ಅವಾಯ್ಡ್, ಅಂದರೆ ಸೆಲೆಕ್ಟ್ ಮಾಡಬೇಡಿ ಅಂತ ನಾನು ಹೇಳ್ತಾ ಇರೋದು, ಸಿಂಪಲ್. ಪಬ್ಲಿಕ್ ಹೆಲ್ತ್ ಇಂಜಿನಿಯರಿಂಗ್ ಎಲ್ಲರಿಗೆ ಹೇಳ್ತೀನಿ, ಸೆಲೆಕ್ಟ್ ಮಾಡ್ಕೊಳ್ಳಿ, ಆಯಿತಾ. ಯಾಕೆ ಅಂತಂದರೆ ಡ್ರೈನೇಜ್ ನಮಗೆ ಪ್ಯಾಟ್ರನ್ ಸಿಗುತ್ತೆ, ಇದರಲ್ಲಿ ಪ್ಯಾಟ್ರನ್ ಸಿಗುತ್ತೆ. ಡ್ರೈನೇಜ್ ಆ್ಯಂಡ್ ಸೀವೇಜ್, ಹೌಸ್ ಡ್ರೈನೇಜ್, ಸೀವರ್ ಲೈನ್. ಹೌಸ್ ಡ್ರೈನೇಜಲ್ಲಿ ಏನೇನು ಮಾಡಬೇಕು ನಿಮಗೆಲ್ಲ ಅಲ್ಲಿ ನೋಡಿದ್ರೆ ಗೊತ್ತಾಗ್ತದೆ, ಗೊತ್ತಾಯ್ತಾ. ಪಂಪಿಂಗ್, ಸಿವೇಜ್ ಅಂತಂದರೆ ಯಾವ ಥರ ಪಂಪ್ ಮಾಡೋದು, ಅದನ್ನು ಟ್ರೀಟ್ಮೆಂಟ್ ಮಾಡೋದು, ಅದ್ರ ಬಗ್ಗೆ ಇರುತ್ತೆ, ಆಯಿತಾ. ಸೊ ನೀವು ನೋಡ್ಬೋದು, ನಿಮ್ಮ ಇಲ್ಲಿ ಕಾಣಿಸ್ತಾ ಇದೆ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿದೆ, ಮಾಡ್ರನ್ ಮೆಥಡ್ ಏನೇನಿದೆ, ಆಯಿತಾ. ಏರ್ ಆ್ಯಂಡ್ ಅದರ್ ಪ್ರೋಸೆಸ್, ಕಲೆಕ್ಷನ್ ಎಲ್ಲನೂ ಆಲ್ಮೋಸ್ಟ್. ಅದಕ್ಕೆ ನಾನು ಹೆಡ್ಡಿಂಗ್ ಅಷ್ಟೇ ಹೇಳ್ತಾ ಇರೋದು, ಗೊತ್ತಾಯ್ತಾ. ಎಲಿಮೆಂಟ್ ಆಫ್ ಟೌನ್ ಪ್ಲಾನಿಂಗ್ ನೋಡಿ, ಸ್ವಲ್ಪ ಟೌನ್ ಪ್ಲಾನಿಂಗು ಇದೆ ಇದರಲ್ಲಿ,
ಸ್ಯಾನಿಟರಿ ಇಂಜಿನಿಯರ್, ಯಾಕೆಂದರೆ ಅದನ್ನು ಗೊತ್ತಿರಬೇಕಲ್ಲ. ಅಂದರೆ ಬೇಸಿಕ್ ಇದೆ. ಟೌನ್ ಪ್ಲಾನಿಂಗು ನಾನು ಆಲ್ರೆಡಿ ಕ್ಲಾಸ್ ಮಾಡಿದ್ದೀನಿ ಆಯಿತಾ. 7-8 ಕ್ಲಾಸ್ ಇದೆ. ಇದಿಷ್ಟು ಕವರ್ ಆಗುತ್ತೆ, ಇದೇನಿದೆಯಲ್ಲ ಇದಿಷ್ಟು ಕವರ್ ಆಗುತ್ತೆ, ನೀವು ಓದ್ಕೋಬೋದು. ಆಮೇಲೆ ವಾಟರ್ ಸಪ್ಲೈ ಇದರಲ್ಲೇ ಇದೆ. ವ್ಯಾಲ್ಯೂ, ಇಂಪಾರ್ಟೆನ್ಸು, ಕ್ವಾಂಟಿಟಿ ಆಫ್ ವಾಟರು, ಅದರಲ್ಲಿ ಎಸ್ಟಿಮೇಷನು ಅಂದರೆ ಕ್ವಾಂಟಿಟಿ ಎಸ್ಟಿಮೇಷನು, ಅದರಲ್ಲಿ ಮೆಥಡ್ಸ್ ಇದೆಲ್ಲ 4 ಮೆಥಡ್ಸ್ 5 ಮೆಥಡ್ಸ್, ಅದು ರೇನ್ಫಾಲು, ಕ್ವಾಲಿಟಿ ಆಫ್ ವಾಟರು, ಅದ್ರ ಟೆಸ್ಟಿಂಗ್ಸು, ಏನೇನು ಮೆಥಡ್ಸ್ ಇದೆ, ವಾಟರ್ ವರ್ಕ್ಸ್ ಏನೇನಿದೆ, ಕನ್ಸ್ಟ್ರಕ್ಷನ್ ವಾಟರ್ ವರ್ಕ್ಸ್ ಅಂದರೆ ಏನು ಆಯಿತಾ, ಎಕನಾಮಿಕ್ಸು, ಕನ್ಸ್ಟ್ರಕ್ಷನ್ ಅರೇಂಜ್ಮೆಂಟ್, ಸೆವರಲ್ ಟೈಪ್ಸ್ ಆಫ್ ವಾಟರ್ ಇಂಟೇಕ್ ವರ್ಕ್ಸ್, ಡಿಫ್ರೆಂಟ್ ಸೋರ್ಸಸ್, ಸಿಂಪಲ್ ಇದೆ, ಏನು ದೊಡ್ಡದು ಅನಿಸ್ತಾ ಇದೆ ಬಟ್ ಸಿಂಪಲ್ ಇದೆ. ಪ್ಯೂರಿಫಿಕೇಶನ್ ನಿಮ್ಗೆ ಗೊತ್ತಿದೆ, ಟ್ರೀಟ್ಮೆಂಟ್ ಆಫ್ ವಾಟರ್ ಇದೆ ರೈಟ್, ಅದರಲ್ಲಿ ಏನು ಫ್ಲೋ ಚಾರ್ಟ್ ಇದೆ ಅದ್ರ ಪ್ರಕಾರ ನಾವು ಓದೋದು ಆಯಿತಾ. ಆಮೇಲೆ ಪಂಪಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮು, ಸೊ ಇದು ಎಲ್ಲನೂ ಏನಂತಂದರೆ ಆಲ್ಮೋಸ್ಟ್ ಸೇಮ್ ಇದೆ, ನಾವು ಏನು ಓದ್ತಾ ಇದೀವಲ್ಲ ಅದೇ ಇದೆ ನೋಡಿ. ಇಲ್ಲಿ ಬರುತ್ತೆ ಇದು ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್, ಇಲ್ಲೇನು ಕೊಟ್ಟಿದ್ದಾರೆ ನೋಡಿ, ಇವೆಲ್ಲನೂ ಆಯಿತಾ ಟೆಕ್ ಇನ್, ಇದು ಯಾರು ಹೇಳೋದಿಲ್ಲ ನಿಮಗೆ, ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಅಂತ ಯಾರು ಮಾಡಿದ್ದಾರೆ ನೋಡಿ, ಎಲ್ಲ ಸಬ್ಜೆಕ್ಟು ಅವ್ರಿಗಿರೋದು ಇದು. ಟೆಕ್ ಇನ್ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಯಾರು ಮಾಡಿದ್ದಾರೆ ಅವ್ರಿಗಿದೆ ಇದು. ಕ್ವಾಂಟಿಟಿ ಮೆಥಡ್ಸ್ ಇನ್ ಕನ್ಸ್ಟ್ರಕ್ಷನ್ ಇದೆ, ಕನ್ಸ್ಟ್ರಕ್ಷನ್ ಪ್ಲಾನಿಂಗ್ ಕಂಟ್ರೋಲ್ ಇದೆ, ಅಡ್ವಾನ್ಸ್ ಇನ್ ಕನ್ಸ್ಟ್ರಕ್ಷನ್ ಮೆಥಡ್, ಇವೆಲ್ಲ ಒಂದೊಂದು ಸಬ್ಜೆಕ್ಟ್ ಇದೆ, ಇದು ಒಂದೊಂದು ಟಾಪಿಕ್ ಅಲ್ಲ ಇದು, ದೀಸ್ ಆರ್ ಆಲ್ ಸಬ್ಜೆಕ್ಟ್ಸು, ಇದರಲ್ಲೇ ಸಬ್ಜೆಕ್ಟ್ಸ್ ಇದು. ಸೊ ಆಲ್ಮೋಸ್ಟ್ ಆಲು 9 ಸಬ್ಜೆಕ್ಟ್ಸ್ ಇದೆ ರೈಟ್, ಇದು ಲಾಸ್ಟ್ ಬಿಟ್ಬಿಡಿ 8 ಸಬ್ಜೆಕ್ಟ್ಸ್ ಇದೆ. ಆ 8 ಸಬ್ಜೆಕ್ಟ್ಸಲ್ಲೂ ತುಂಬ ಚಾಪ್ಟರ್ಸ್ ಇದೆ, ಇಲ್ಲಿ ಅವ್ರು ಚಾಪ್ಟರ್ಸ್ ಕೊಟ್ಟಿಲ್ಲ ಏನೂ ಕೇಳ್ಬೋದು ಆಯಿತಾ. ಸೊ ಇದನ್ನು ಸೆಲೆಕ್ಟ್ ಮಾಡುವಾಗ ಸ್ವಲ್ಪ ಕೇರ್ಫುಲ್ ಆಗಿ ಸೆಲೆಕ್ಟ್ ಮಾಡಬೇಕು, ಗೊತ್ತಾಯ್ತಾ. ಇದು ಸಿಲೆಬಸ್ಸು ಅದರದ್ದು. ನೆಕ್ಸ್ಟ್ ಆಪ್ಷನಲ್ ಸಬ್ಜೆಕ್ಟ್ ಪಾರ್ಟ್ ಬಿ, ಇದು ಈಗ ಹೇಳಿರೋದು ಪಾರ್ಟ್ ಎ. ಈಗ ಪಾರ್ಟ್ ಬಿ ಅಲ್ಲಿ ಅಡ್ವಾನ್ಸ್ ಸ್ಟ್ರಕ್ಚರ್ಸ್ ಇದೆ. ಏನು ಅಡ್ವಾನ್ಸ್ ಸ್ಟ್ರಕ್ಚರ್ ಇಸ್ ನಥಿಂಗ್ ಬಟ್ ಸ್ಟ್ರಕ್ಚರ್ ಅನಾಲಿಸಿಸ್ ಇದೆ, ತುಂಬ ಸಿಂಪಲಾಗಿ ಕ್ಲಿಯರಾಗಿ ಹೇಳ್ತಾ ಇರೋದು. ಎಲ್ಲನೂ ಓದಬೇಕು, ಇಲ್ಲಿ ಏನೇನು ಕೊಟ್ಟಿದ್ದಾರೆ ಒಂದೊಂದು ಲೈನ್ ಒಂದೊಂದು ವರ್ಡ್ ಟು ವರ್ಡ್ ಎಲ್ಲನೂ ಓದಬೇಕಾಗುತ್ತೆ ಆಯಿತಾ. ಏನಿದೆ, ಕಂಪೌಂಡ್ ಸ್ಟ್ರೆಸಸ್ ಇದೆ, ಎಫೆಕ್ಟ್ ಆಫ್ ಟೆಂಪರೇಚರ್ ಇದೆ, ಥಿಯರಿ ಆಫ್ ಎಲಾಸ್ಟಿಕ್ ಸ್ಟ್ರೇನ್ ಎನರ್ಜಿ, ಕ್ಯಾಸ್ಟಿಂಗ್ಲೆಸ್ ಥಿಯರಮ್, ಅನಾಲಿಸಿಸ್ ಆಫ್ ಕಂಟಿನ್ಯೂಸ್ ಬೀಮ್, 3 ಹಿಂಜ್ ಆರ್ಚ್ ಇದೆ, ರೋಲಿಂಗ್ ಲೋಡ್ಸು ಆಯಿತಾ, ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮು, ಸ್ಟ್ರೆಸ್ ಇನ್ ದ ಮೆಂಬರ್ಸ್ ಆಫ್ ಫ್ರೇಮ್ಸ್ ಡ್ಯೂ ಟು ಫಾಲಿಂಗ್ ಲೋಡ್, ಇನ್ಫ್ಲುಯೆನ್ಸ್ ಲೈನ್. ಅಂದರೆ ಇದು ಸ್ವಲ್ಪ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ, ಏನೇನು ಸೆಲೆಕ್ಟೆಡ್ ಏನು ಕೊಟ್ಟಿದ್ದಾರೆ ನಾವು ಅದನ್ನೇ ಓದಬೇಕು ಇಲ್ಲಿ, ಸ್ಟ್ರಕ್ಚರ್ ಅನಾಲಿಸಿಸು ರೈಟ್. ಸೊ ಇದನ್ನು ಸೆಲೆಕ್ಟ್ ಮಾಡುವಾಗ ತುಂಬ ಕೇರ್ಫುಲ್ಲಾಗಿ ಮಾಡಿ, ಯಾಕೆಂದರೆ ಕ್ವಶನ್ ಸ್ವಲ್ಪ ಹೈ ಲೆವೆಲ್ ಬಂದೇ ಬರುತ್ತೆ ಓಕೆ. ನೆಕ್ಸ್ಟು ಪ್ರೀ ಸ್ಟ್ರೆಸ್ ಕಾಂಕ್ರೀಟಲ್ಲಿ ಓದಬೇಕಾಗಿರೋದು ಒಂದೇ, ಅದು ಲಾಸಸ್ಸು, ಶಿಯರ್, ಇವೆರಡು ಓದ್ರಿ. ಆಮೇಲೆ ಬೇಸಿಕ್ ಓದಿ, ಇವು ಡನ್, ಇಷ್ಟು ಓದ್ರಿ ಸಾಕು. ಲಾಸಸ್ಸು, ಶಿಯರು, ಬೇಸಿಕ್ ಏನಿದೆ ಅದ್ರ ಬಗ್ಗೆ, ಅಂದರೆ ಬೇಸಿಕ್ ಏನು ಪ್ರಿನ್ಸಿಪಲ್ಸ್ ಇದೆಯಲ್ಲ ಅದನ್ನಷ್ಟೇ ಓದಿ ಆಯಿತಾ, ಬೇರೆ ಎಲ್ಲ ಅದರಲ್ಲೇ ಕವರ್ ಆಗಿಬಿಡುತ್ತೆ, ಗೊತ್ತಾಯ್ತಾ. ಪ್ರೀ ಸ್ಟ್ರೆಸ್ ಕಾಂಕ್ರೀಟ್. ನೆಕ್ಸ್ಟು ಅಡ್ವಾನ್ಸ್ ಸಾಯಿಲ್ ಮೆಕ್ಯಾನಿಕ್ಸ್ ಅಂತಿದೆ, ಇಲ್ಲಿ ಸುಮ್ಮನೆ ಅವ್ರ ಹೆಸರು ಕೊಟ್ಟಿದ್ದಾರೆ ಆಯಿತಾ, ಬಟ್ ನಾವು ಓದೋದು ಮತ್ತೆ ಅದೇ ಇದೆ. ಇಲ್ಲಿ ನೋಡಿ ಸಾಯಿಲ್ ಕಾಂಪೊನೆಂಟ್ಸ್ ಇದೆ, ಏನಿದೆ ಇಲ್ಲಿ ಕ್ಲಾಸಿಫಿಕೇಶನು, ಸಾಲಿಡ್ ವಾಟರ್ ಏರ್ ಫೇಸಸ್ಸು, ಅದೇ ನಾವು ಫಸ್ಟ್ ಏನು ಓದ್ತೀವಲ್ಲ ಆಯಿತಾ, ಏರ್ ಡಯಾಗ್ರಾಮ್ ಏನಿದೆ ಅದ್ರ ಬಗ್ಗೆನೇ. ಫ್ಲೋ ಆಫ್ ವಾಟರ್ ಥ್ರೂ ಸಾಯಿಲ್ ಆಯಿತಾ, ಫ್ಲೋ ಆಫ್ ವಾಟರ್ ಥ್ರೂ ಸಾಯಿಲು, ಡಾರ್ಸಿಸ್ ಕೋಎಫಿಷಿಯೆಂಟು, ಪರ್ಮೆಬಿಲಿಟಿ ಇದೆ, ಮತ್ತು ಕ್ಯಾಪಿಲರಿ ಫಿನಾಮಿನಾ ಅದೇ ಇದೆ, ಶ್ರಿಂಕೇಜು, ಕನ್ಸಿಸ್ಟೆನ್ಸಿ ಆ್ಯಂಡ್ ಪ್ಲಾಸ್ಟಿಸಿಟಿ ಆಫ್ ದಿ ಸಾಯಿಲ್ ಇದೆ ಆಯಿತಾ, ಕಂಪ್ರೆಸಿಬಿಲಿಟಿ ಆಫ್ ಸಾಯಿಲ್ ಇದೆ, ಆಕ್ಟಿವ್ ಆ್ಯಂಡ್ ಪ್ಯಾಸಿವ್ ಅರ್ತ್ ಪ್ರೆಷರ್ ಇದೆ ರೈಟ್, ಲ್ಯಾಂಡ್ ಸ್ಲೈಡ್ ಆ್ಯಂಡ್ ರಿಲೇಟೆಡ್ ಫಿನಾಮಿನಾ ಇದೆ. ಸೊ ಇವು ಏನಿದೆ ಅಂತಂದರೆ ಸೆಲೆಕ್ಟೆಡ್ ಎಷ್ಟು ಕೊಟ್ಟಿದ್ದಾರೆ ಅಷ್ಟೇ ಓದೋಣ, ಬೇರೆದೇನು ಓದೋದು ಬೇಕಾಗಿಲ್ಲ, ಗೊತ್ತಾಯ್ತಾ. ನೆಕ್ಸ್ಟ್ ಮತ್ತೆ ಹೈವೇ ಅದೇ ಇದೆ, ಸೇಮ್ ಇದೆ, ನಾನು ಅದೇ ಹೇಳೋದಿಲ್ಲ. ಹೈಡ್ರೋಲಿಕ್ಸ್ ಆ್ಯಂಡ್ ಡ್ಯಾಮ್ಸ್ ಅಂತಂದರೆ ಇದು ನಥಿಂಗ್ ಬಟ್ ಹೈಡ್ರೋಲಿಕ್ಸ್ ಅಂತ ಇದೆ, ಸಿಂಪಲ್. ಈ ಡ್ಯಾಮ್ಸನ್ನು ಏನು ಮಾಡೋಣ ಏನಂತಂದರೆ ಡಿಸೈನ್ ಆಫ್ ಮೆಸನರಿ ಡ್ಯಾಮ್ಸ್, ವೇರಿಯಸ್ ಮೆಥಡ್ಸ್ ಕೇಳ್ತಾ ಇದ್ದಾರೆ, ಅರ್ಧನ್ ಬಂಡ್ಸ್ ಕೇಳ್ತಾ ಇದ್ದಾರೆ, ಸ್ಟೆಬಿಲಿಟಿ ಪ್ರಾಜೆಕ್ಟ್, ಸ್ಪೆಷಲ್ ಫೀಚರ್ಸ್ ಫಾರ್ ಡಿಸೈನ್ ಆಫ್ ಹೈಡ್ರೋಲಿಕ್ ಸ್ಟ್ರಕ್ಚರ್ಸ್. ಇದು ಬಿಟ್ಬಿಟ್ಟು ಇದು ಏನು 2 ಪಾಯಿಂಟ್ ಇದೆ ನೋಡಿ, ಇದಿಷ್ಟು ಏನಂತಂದರೆ ಇದು ಹೈಡ್ರೋಲಿಕ್ಸ್ ಇದೆ ರೈಟ್, ಇವೆರಡು ಪಾರ್ಟು ಡ್ಯಾಮ್ಸ್ ಇದೆ. ಅಂದರೆ ನಾರ್ಮಲ್ ಆಗಿ ಡ್ಯಾಮ್ಸ್ ಮತ್ತು ಹೈಡ್ರೋಲಿಕ್ಸು ಮಿಕ್ಸ್ ಮಾಡಿಕೊಟ್ಟಿದ್ದಾರೆ. ಇದರಲ್ಲಿ ಏನೇನು ಸ್ಪೆಸಿಫೈ ಮಾಡಿದ್ದಾರೆ ನೋಡಿ, ಎಲ್ಲ ಬೇಸಿಕ್ ಲೆವೆಲಲ್ಲಿ ಇದೆ, ಆದರೂ ಕ್ವಶನ್ ಮಾತ್ರ ಸ್ವಲ್ಪ ಹೈ ಲೆವೆಲೇ ಕೊಡ್ತಾರೆ. ಹೈಡ್ರೋಲಾಜಿಯಲ್ಲಿ ಏನು ಓದಬೇಕು, ಹೈಡ್ರೋಲಾಜಿ ಸೈಕಲ್ ಇದೆ, ಹೈಡ್ರೋಗ್ರಾಫು, ಪ್ರೆಸಿಪಿಟೇಷನ್, ವಾಟರ್ ಲಾಸಸ್, ಆ್ಯರಿಡ್, ಸೆಮಿ ಆ್ಯರಿಡ್, ಸ್ನೋ ಆ್ಯಂಡ್ ಫ್ಲಡ್, ಇದರಲ್ಲಿ ಟೈಪ್ಸು ಏನೇನಿದೆ ಎಲ್ಲನೂ ಓದಬೇಕು. ಹೈಡ್ರೋಗ್ರಾಫ್ಸಲ್ಲಿ ಟೈಪ್ಸ್ ಇರುತ್ತೆ, ಪ್ರೆಸಿಪಿಟೇಷನಲ್ಲಿ ಇರುತ್ತೆ, ಮೆಷರ್ಮೆಂಟು, ರೇನ್ಫಾಲು ಅದರಲ್ಲಿ ಟೈಪು ಎಲ್ಲನೂ ಓದಬೇಕು ರೈಟ್. ಸೊ ನಾನು ಹೇಳ್ತೀನಿ ಇದು ಕಂಪ್ಲೀಟ್ಲಿ ಇದು ಅವಾಯ್ಡ್ ಮಾಡಿ ನೀವು ಆಯಿತಾ, ಇವೆರಡು ಸಬ್ಜೆಕ್ಟು ಕಂಪ್ಲೀಟ್ಲಿ ಅವಾಯ್ಡ್ ಮಾಡಿ, ಯಾರೂ ಸೆಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ, ಸುಮ್ಮನೆ ಎಲ್ಲ ತಲೆನೋವಿದೆ ಅದಕ್ಕೆ. ಕ್ಲಿಯರಾಗಿ ಗೊತ್ತಾಯ್ತಾ. ಇದು AEE ಯಾವುದು, ಇರಿಗೇಷನ್ ಡಿಪಾರ್ಟ್ಮೆಂಟ್. ಸರ್ ಈಗ ಇದೇ ಫೈನಲ್ ಬರುತ್ತಾ, ಯಾರಿಗೂ ಹೇಳೋಕ್ಕಾಗಲ್ಲಪ್ಪ, ನಾವು ಹೇಳೋಕ್ಕಾಗಲ್ಲ, ಬಟ್ ಬಂದಿರೋದಿದೆ, ನಾನು ನಿಮಗೆ ಹೇಳ್ಬೋದು. ಈಗ ಕನ್ಫ್ಯೂಷನ್ಸ್ ಇದೆ, ಸ್ವಲ್ಪ ಜನ ಕನ್ಫ್ಯೂಷನ್ಸ್ ಇದೆ, ಸರ್ ನಾನು ಇದೇ ಓದ್ಕೋಬೇಕಾ, ಏನು ಮಾಡಬೇಕು ಅಂತ. ನಾನು ಅದಕ್ಕೊಂದು ಸಿಂಪಲಾಗಿ ಆನ್ಸರ್ ಹೇಳ್ತೀನಿ. ಮತ್ತೊಂದು ಏನು ಗೊತ್ತಾ, ಇಲ್ಲಿ ನೋಡಿ, ಇಲ್ಲಿ ನಾನು ಬರೆದಿದ್ದೀನಿ, ಇಲ್ಲಿ ನೋಡಿ ಒಂದು ನಿಮಿಷ. ಈಗ
ಇನ್ನೊಂದು ಕ್ವಶನ್ ಇದೆ, ಆರ್ ಡಿ ಪಿ ಆರ್ ಎ ಡಬ್ಲ್ಯೂ ಬಗ್ಗೆ ಏನು ಸರ್, ಮತ್ತು ಡಬ್ಲ್ಯೂ ಆರ್ ಡಿ ಎ ಡಬ್ಲ್ಯೂ ಏನು ಮಾಡ್ಬೇಕು ಸರ್, ಇವೆರಡರದ್ದು ಕಾಮನ್ ಕ್ವಶನ್ ಇದೆ, ಇಬ್ಬರದು ಕಾಮನ್ ಕ್ವಶನ್. ಏನು ಸಿಲೆಬಸ್ ಏನು ಓದಬೇಕು ಆಯ್ತಾ. ಇದ್ರದ್ದು ಡ್ರಾಫ್ಟಲ್ಲೂ ಇಲ್ಲ, ಇದ್ರ ಡ್ರಾಫ್ಟು ಇಲ್ಲ ಆಯ್ತಾ. ಇದ್ರದ್ದು ಏನು ಡ್ರಾಫ್ಟ್ ಬಂದಿಲ್ಲ, ಎಲ್ಲೂ ಇಲ್ಲ ಇದ್ರದ್ದು. ಸೊ ಕ್ವಶನ್ ಮಾರ್ಕ್ ಬಂದೇ ಬರುತ್ತೆ, ಏನು ಮಾಡೋದು ಸರ್ ಅಂತ. ತುಂಬ ಸಿಂಪಲ್ ಇದೆ. ನಮಗೆ ಮೈನರ್ ಇರಿಗೇಷನ್ ಬಂದಿದೆ ಆಯ್ತಾ, ಅದು ಗೊತ್ತಿದೆ. ಬಟ್ ಅದನ್ನೇ ಓದಬೇಕಾ? ಇಲ್ಲ, ಅದನ್ನು ಓದೋದು ಬೇಡ ಸರ್. ಮತ್ತೆ ಯಾವ್ದು ಓದಬೇಕು? ನೀವು ಏನು ಮಾಡಬೇಕು ಗೊತ್ತಾ, ನೀವು PWD AEE ಸಿಲೆಬಸ್ ಓದಬೇಕು. ಆಯ್ತಾ, ಯಾರ್ಯಾರಿಗೆ ರೆಫರೆನ್ಸ್ ಬೇಕು, ನೀವು ಸ್ಟಾರ್ಟ್ ಮಾಡಬೇಕು ಪ್ರಿಪರೇಷನ್ ಅಂತಿದ್ದೀರಾ, ಅವ್ರಿಗೆ ನಾನು ಹೇಳ್ತಾ ಇರೋದು. ಟೈಮ್ ಪಾಸ್ ಮಾಡೋರಿಗೆ ನಾನು ಹೇಳ್ತಾ ಇಲ್ಲ, ಸೀರಿಯಸ್ ಯಾರಿದ್ದಾರೆ ಅವ್ರಿಗೆ ಹೇಳ್ತಾ ಇರೋದು. ಯಾಕೆಂದರೆ AEE ಇಸ್ ನಾಟ್ ಎ ಜೋಕ್ ನಾವ್ ಡೇಸ್, ಇಟ್ ಈಸ್ ವೆರಿ ವೆರಿ ಕಾಂಪಿಟೇಟಿವ್. ತುಂಬ ಕಾಂಪಿಟೇಷನ್ ಜಾಸ್ತಿ ಇದೆ. ಯಾಕೆ ಅಂತಂದರೆ ಅದಕ್ಕೆ ಸ್ಯಾಲರಿನೂ ಚೆನ್ನಾಗಿದೆ, ಪೊಸಿಷನ್ನು ಇದೆ ಆಯಿತಾ. ಸ್ವಲ್ಪ ಟಫ್ ಮಾಡಿದ್ದಾರೆ ಇವಾಗ, ಯಾಕೆಂದರೆ ಬರೆಯೋದಂದರೆ ಸ್ವಲ್ಪ ಜನಕ್ಕೆ ಆಗೋದಿಲ್ಲ ಬರೆಯೋದು. ಅದಕ್ಕೆ ಇಟ್ ಟೇಕ್ಸ್ ಆಲ್ಮೋಸ್ಟ್ 8 months ಪ್ರಿಪ್ರೇಷನ್ ಬೇಕು, 6 to 8 months ಬೇಕು. ಕರೆಕ್ಟಾಗಿ ಟೈಮ್ ಹೇಳ್ತಾ ಇರೋದು. ಸೊ ದಿಸ್ ಈಸ್ ಐಡಿಯಲ್ ಟೈಮ್, ಯು ಹ್ಯಾವ್ ಟು ಪ್ರಿಪೇರ್. ಇವಾಗೇ ಪ್ರಿಪೇರ್ ಆಗೋದು ಬೆಸ್ಟ್ ಆಯಿತಾ. ಆಮೇಲೆ ಮಾಡ್ತೀನಿ ಅಂತಂದರೆ ಆಗೋದಿಲ್ಲ. ಈಗ ಏನು ಮಾಡಬೇಕು ಅಂತಂದರೆ RDPRಗೆ RDPRಗೆ ಮತ್ತು ಈ WRDಗೆ ಏನು ಮಾಡಬೇಕು ನೀವು ಅಂತಂದರೆ PWD ಸಿಲೆಬಸ್ ರೆಫರ್ ಮಾಡಬೇಕು. ನಾನು PWD ಸಿಲೆಬಸ್ ಏನಿದೆ ನಾನು ನಿಮಗೆ ತೋರಿಸ್ತೀನಿ ನೋಡಿ, ಒಂದು ನಿಮಿಷ. ಈಗ ಇಲ್ಲಿದೆ ನೋಡಿ, ನೀವು ನೋಡ್ಬೋದು PWD ಸಿಲೆಬಸ್ಸು ನಾನು ಯಾಕೆ ಓದಿ ಅಂತ ಹೇಳ್ತಾ ಇರೋದಂದರೆ, ಇಲ್ಲಿ ಕೊಟ್ಟಿರೋದು ಏನೇನು ಓದಬೇಕು ಅದನ್ನು ಹೇಳ್ತೀನಿ ನೋಡಿ. ಈಗ ಟ್ರಾನ್ಸ್ಪೋರ್ಟೇಷನ್ ಇಲ್ಲಿ ಏನೇನು ಕೊಟ್ಟಿದ್ದಾರೆ ಎಲ್ಲನೂ ಓದಬೇಕು. ಇದು ಓದಿದ್ರೆ ಸರ್ ನಾವು AEE ಪ್ರಿಪೇರ್ ಆಗೋದಿಲ್ಲ ಸರ್, ಸ್ವಲ್ಪ ಜನ ಕ್ವಶನ್ ಇರುತ್ತೆ. ಒಂದು ನಿಮಿಷ ಸರ್, ನಾವು AEEಗೆ ನಾನು ಪ್ರಿಪೇರ್ ಆಗ್ತಾ ಇಲ್ಲ, ಯಾವುದೋ ಒಂದಕ್ಕಷ್ಟೇ ನಾನು ಪ್ರಿಪೇರ್ ಆಗ್ತದೆ, ನೀವು ಅದನ್ನು ಓದಂತಿದಾರಲ್ಲ ಅಂತ. AEEಗೆ ನಾನು ಹೇಳ್ತಾ ಇರೋ ಸಿಲೆಬಸ್ಸು ಎಗೂ ಹೆಲ್ಪ್ ಆಗುತ್ತೆ. ಹೆಂಗೆ ಸರ್ AEE ಹೆಲ್ಪ್ ಆಗುತ್ತೆ? ತುಂಬ ಸಿಂಪಲಾಗಿ ಕ್ವಶನ್ ಕೇಳ್ತಾ ಇದ್ದಾರಲ್ಲ, ನಾನು ಹೇಳ್ತೇನೆ ನೋಡಿ, ನೀವು ಹೆಂಗೆ ಅಂತ ನಾನು ತೋರಿಸ್ತೀನಿ ನೋಡಿ ಆಯಿತಾ. ಈಗ ನೋಡಿ, ಈಗ ಇದು ಟ್ರಾನ್ಸ್ಪೋರ್ಟೇಷನ್ ಇಂಜಿನಿಯರಿಂಗ್ ಇದೆ. ನೀವು AEE ಎರಡೂ ಪ್ರಿಪೇರ್ ಆಗೋದಿತ್ತಂದರೆ ನೀವೇನು ಮಾಡಬೇಕು ಅಂದರೆ, ಇಲ್ಲಿ ಕೊಟ್ಟಿರೋದು ಎಲ್ಲನೂ ಸಿಲೆಬಸ್ ಓದಬೇಕು, ನೋಟ್ಸ್ ಮಾಡ್ಕೊಳ್ಳಿ ಆಯಿತಾ. ಏನು ಮಾಡಬೇಕು ಅಂತಂದರೆ ಇದ್ರದ್ದು ಲೆಂದಿ ಕ್ವಶನ್ಸ್ ಏನಿರುತ್ತೆ, ಈಗ ಫಾರ್ ಎಕ್ಸಾಂಪಲ್ ಡಿಸೈನ್ ಆಫ್ ಫ್ಲೆಕ್ಸಿಬಲ್ ಆ್ಯಂಡ್ ರಿಜಿಡ್ ಪೇಮೆಂಟ್ ಇರ್ತದೆ, ಅದು ಲೆಂದಿ ಕ್ವಶನ್ಸ್ ಇರುತ್ತೆ, ತುಂಬ ದೊಡ್ಡ ಕ್ವಶನ್ಸು. ಆ ಪಾರ್ಟ್ ಅದನ್ನು ಬಿಟ್ಬಿಡಿ ಅಂತಂದರೆ ಸ್ಟೆಪ್ಸ್ ಅಷ್ಟೇ ನೋಡ್ಕೊಂಡು ಬಿಟ್ಬಿಡಿ. ಇನ್ ಕೇಸ್ ಇದೇ ಸಿಲೆಬಸ್ ಬಂದರೆ AEEಗೆ ಅದಷ್ಟೇ ಪಾಠ ಆಮೇಲೆ ಓದಿದ್ರೆ ಬರುತ್ತೆ. ಅರ್ಥ ಆಯ್ತಾ? ಇಲ್ಲ, ಇನ್ನೊಂದ್ಸಲ ಹೇಳ್ತೀನಿ. ಈಗ ನಾನು ಟ್ರಾನ್ಸ್ಪೋರ್ಟೇಷನ್ ಇಂಜಿನಿಯರಿಂಗ್ ಓದಂತ ಇದ್ದೀನಿ. ಈ ಟ್ರಾನ್ಸ್ಪೋರ್ಟೇಷನ್ ಇಂಜಿನಿಯರಿಂಗ್ ಎಗೂ ಇರುತ್ತೆ, ಯಾವುದೇ ಒಂದು ಎಕ್ಸಾಮ್ ಇರಲಿ ಆಯಿತಾ. ಈಗ ಡಿಸೈನ್ ಆಫ್ ಫ್ಲೆಕ್ಸಿಬಲ್ ಆ್ಯಂಡ್ ರಿಜಿಡ್ ಪೇಮೆಂಟ್ ಅಂತ ಇರುತ್ತೆ, ಸರಿನಾ. ಅದರಲ್ಲಿ ನೀವು ಬರೀ ಸ್ಟೆಪ್ಸ್ ಅಷ್ಟೇ ನೋಡ್ಕೊಳ್ಳಿ, ಫುಲ್ ಡಿಸೈನ್ ಬೇಡ. ಅಂದರೆ ಡಿಸೈನ್ ಎಲ್ಲ ಪ್ರಾಕ್ಟೀಸ್ ಮಾಡೋದು ಬೇಡ, ಎಲ್ಲ ಥೇರಿ ಪಾರ್ಟ್ ನೋಡ್ಕೊಂಡು ಇಟ್ಕೊಳ್ಳಿ, ರೈಟ್, ನೋಟ್ಸ್ ಮಾಡ್ಕೊಳ್ಳಿ. ಸೊ ಇನ್ ಕೇಸ್ ಇದೇ ಸಿಲೆಬಸ್ ಕೊಟ್ಟರೆ, ಸೇಮ್ ಅದೇ ಡಿಸೈನ್ ಆಫ್ ಫ್ಲೆಕ್ಸಿಬಲ್ ಪೇಮೆಂಟ್ ಕೊಟ್ಟರೆ, ಆವಾಗ AEEದು ಪ್ರಾಕ್ಟೀಸ್ ಮಾಡಿ. ಅಲ್ಲಿವರೆಗೂ ನೀವು AEಗೆ ಪ್ರಿಪೇರ್ ಆಗಬೇಕು. AEE ಎರಡೂ ಆಗುತ್ತೆ ಈ ಥರ ಮಾಡಿದ್ರೆ, ಅರ್ಥ ಆಯ್ತಾ. ಸೊ ಈ ಥರ ಮಾಡ್ಬೋದು ನೀವು ನೋಡಿ. ಈ ಸಿಲೆಬಸ್ ನಾನು ಆಲ್ರೆಡಿ ಗ್ರೂಪಲ್ಲಿ ಶೇರ್ ಮಾಡಿದ್ದೀನಿ. ಈಗ ಇದು ರೈಲ್ವೇಸು, ಹೈವೇ, ಟನಲ್ ಅಂತಿದೆ. ಇದನ್ನು ಓದಕ್ಕೆ ಹೋಗ್ಬೇಡಿ, ನಾನು ತೋರಿಸ್ಕೊಡ್ತಾ ಇದ್ದೀನಿ ಏನು ಓದಬೇಕು ಇದರಲ್ಲಿ. ಹೈವೇ ಕಂಪಲ್ಸರಿ 100% ಓದಬೇಕು. ರೈಲ್ವೆ, ಟನಲ್ ಓದೋದು ಬೇಡ, ಜಾಸ್ತಿ ಕೊಡೋದಿಲ್ಲ. AEಗೆ ನಾನು AE ಪಾಯಿಂಟ್ ಆಫ್ ವ್ಯೂ ಇಂದ ಹೇಳ್ತಾ ಇರೋದು. ಬಟ್ ಇದು ಕೊಟ್ಟರು ಆಮೇಲೆ ನೀವು ಆರಾಮಾಗಿ ಒಂದು ವಾರದಲ್ಲಿ ಮುಗಿಸ್ಕೋಬೋದು. ಡಾಕ್ಸ್ ಹಾರ್ಬರು ಓದೋದು ಬೇಡ ಆಯಿತಾ, ಡಾಕ್ಸ್ ಹಾರ್ಬರು ಓದೋದು ಬೇಡ, ಯಾಕೆಂದರೆ ಪ್ರೆಸೆಂಟ್ ಓದೋದು ಬೇಡ, ಪ್ರೆಸೆಂಟ್ ನಾನು ಹೇಳ್ತಾರೆ. ಪೇಪರ್ 2 ಅಲ್ಲಿ ಅವ್ರು ಕೊಟ್ಟಿರೋದು ಸಾಲಿಡ್ ಮೆಕ್ಯಾನಿಕ್ಸ್, ಇಲ್ಲಿ ಕೊಟ್ಟಿರೋದು ಎಲ್ಲನೂ ಓದಬೇಕು ಆಯಿತಾ. ಆಮೇಲೆ ಸ್ಟ್ರಕ್ಚರ್ ಅನಾಲಿಸಿಸ್ ಇಲ್ಲಿ ಕೊಟ್ಟಿರೋದು ಎಲ್ಲನೂ ಓದಬೇಕು, ಗೊತ್ತಾಯ್ತಾ. ಇದು ಓದಿದ್ರೆ AEE ಎರಡಕ್ಕೂ ಹೆಲ್ಪ್ ಆಗುತ್ತೆ, ಬರೀ ಒಂದಕ್ಕಲ್ಲ, ರೈಟ್. ಆಮೇಲೆ ಲೆಂದಿ ಪ್ರಾಕ್ಟೀಸ್ ಆಮೇಲೆ ಮಾಡ್ಬೋದು. ಅಟ್ಲೀಸ್ಟ್ ಇಫ್ ಯು ಆರ್ ರೆಡಿ ಫಾರ್ 60 to 70% ಆಫ್ ದ ಸಿಲೆಬಸ್, ದೆನ್ ಯು ಕ್ಯಾನ್ ಈಸಿಲಿ ಡೂ ಇಟ್ ಆಯಿತಾ. ಡಿಸೈನ್ ಆಫ್ RCC, PSC ಆ್ಯಂಡ್ ಮೇಸನರಿ ಸ್ಟ್ರಕ್ಚರ್ ಇವೆಲ್ಲನೂ ಓದಬೇಕು ಆಯಿತಾ, ಇವೆಲ್ಲನೂ ಓದಬೇಕು. ಇದರಲ್ಲಿ ಯಾವುದೂ ಬಿಡೋಂಗಿಲ್ಲ. ಬೇಕಾದರೆ ನೀವು ಇದನ್ನು ಆಪ್ಷನಲ್ಲಿ ಇಡಿ, ಇದೊಂದು ಬೇಕಾದರೆ ಬಿಡ್ಬೋದು. ಯಾಕೆಂತಂದರೆ ಮೇಸನರಿ ಸ್ಟ್ರಕ್ಚರ್ಸ್ ಇದೆ, ಒಂದರಲ್ಲಿ ಕೇಳ್ಬೋದು, ಒಂದರಲ್ಲಿ ಬಿಡ್ಬೋದು. ಬಟ್ ಮೇಲ್ಗಡೆ ಇರೋ RCC, PSC ಅಂತೂ ಓದಲೇಬೇಕು. ಇಲ್ಲಿ ಕೊಟ್ಟಿರೋದೆಲ್ಲನೂ ಓದ್ಕೊಳ್ಳಿ ಆಯಿತಾ, ಇದು ಓದಬೇಕು. ಕನ್ಸ್ಟ್ರಕ್ಷನ್ ಮಟೀರಿಯಲ್ಸು ಇದು ಎಲ್ಲದಕ್ಕೆ ಬೇಕಾಗುತ್ತೆ. ಸೊ ಇದನ್ನು ಯು ಹ್ಯಾವ್ ಟು ಗೋ ಥ್ರೂ ಆ್ಯಂಡ್ ಸ್ಟಡಿ ಅಕಾರ್ಡಿಂಗ್ ಟು ದಿಸ್. ಈ ಸಿಲೆಬಸ್ನ ನೋಡಿ ಓದ್ಕೊಳ್ಳಿ ನೀವು, ಯಾಕೆಂದರೆ ಇದು ಸ್ಟ್ಯಾಂಡರ್ಡ್ ಸಿಲೆಬಸ್ ಇದೆ, ಎಲ್ಲದಕ್ಕೂ ಓದ್ಕೋಬೋದು ಆಯಿತಾ. ಸ್ಟೀಲ್ ಸ್ಟ್ರಕ್ಚರು, ಕನ್ಸ್ಟ್ರಕ್ಷನ್ ಪ್ರಾಕ್ಟೀಸಸ್, ಪ್ಲಾನಿಂಗ್ ಮ್ಯಾನೇಜ್ಮೆಂಟ್, ಇದನ್ನು ಎರಡೂ ಓದಬೇಕು. ಏನೇನು ಕೊಟ್ಟಿದ್ದಾರೆ ಎಲ್ಲನೂ ಓದಿ ಆಯಿತಾ. ಸಾಯಿಲ್ ಮೆಕ್ಯಾನಿಕ್ಸ್ ಗೊತ್ತಿದೆ ನಿಮಗೆ, ಇವೆರಡೂ ಓದ್ಕೋಬೇಕು. ಇವೆಲ್ಲದಕ್ಕೂ ಇದೆ. ಈಗ ನೋಡಿ, ಇರಿಗೇಷನಲ್ಲಿ ನಾನು ತೆಗಿತೀನಿ ನೋಡಿ. ನೀವು ಈಗ ಇರಿಗೇಷನಲ್ಲಿ ನಾನು ತೆಗೆದೆ, ಇಲ್ಲಿ ನೀವು ನೋಡ್ಕೋಬೋದು ಪಬ್ಲಿಕ್ ಹೆಲ್ತ್ ಅಲ್ಲ, ಇಲ್ಲ ಇದು ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ, ಅಡ್ವಾನ್ಸ್ ಸ್ಟ್ರಕ್ಚರ್ಸ್ ನೋಡಿ, ಕಂಪೌಂಡ್ ಸ್ಟ್ರೆಸಸ್ ಇದೆ. ಈಗ ಇಲ್ಲಿ ನೋಡಿ,
ಈಗ ಜಸ್ಟ್ ಇವಾಗೇ ನೋಡಿದೀವಲ್ಲ ನಾವು, ಎಲ್ಲಿದೆ, ಇಲ್ಲಿದೆ ಸ್ಟ್ರಕ್ಚರ್ ಅನಾಲಿಸಿಸ್, ಸ್ಟ್ಯಾಟಿಕ್ ಕೈನೆಮೆಟಿಕ್ ಆಯ್ತಾ. 2 and 3 ಹಿಂಜ್ ಆರ್ಚಸ್ ಇಲ್ಲೂ ಇದೆಯಲ್ಲ, ಇಲ್ಲಿ ನೋಡಿ ಇಲ್ಲಿದೆ 2 and 3 ಹಿಂಜ್ ಆರ್ಚಸ್ ಇದೆ ತಾನೆ. ಸೊ ಸೇಮ್ ಇದೆ ತಾನೆ. ಸೊ ನಾನು ಅದೇ ಹೇಳ್ತಾ ಇರೋದು ನಿಮಗೆ, ಇದನ್ನ ಸ್ಟ್ಯಾಂಡರ್ಡ್ ಆಗಿ ಇಟ್ಕೊಳ್ಳಿ, PWD ಸಿಲೆಬಸ್ ಸ್ಟ್ಯಾಂಡರ್ಡ್ ಆಗಿ ಇಟ್ಕೊಂಡು ಒಂದು ಕಡೆಯಿಂದ ಸ್ಟಾರ್ಟ್ ಮಾಡಿ ಅಂತ ನಾನು ಹೇಳ್ತಾ ಇರೋದು. ಟೈಮ್ ಪಾಸ್ ಮಾಡಿದ್ರೆ ನಿಮ್ಮ ಟೈಮ್ ಹೋಗ್ಬಿಡುತ್ತೆ, ಆಮೇಲೆ ನಿಮಗೆ ಟೈಮ್ ಇರೋದಿಲ್ಲ. ಸರ್ವೆ ಇಲ್ಲಿ ಏನೇನು ಕೊಟ್ಟಿದ್ದಾರೆ ಎಲ್ಲನೂ ಓದಿ ಆಯ್ತಾ, ಒಂದು ಅಕ್ಷರನೂ ಬಿಡಲ್ದಂಗೆ ಓದಬೇಕು. ಫ್ಲೂಯಿಡ್ ಮೆಕ್ಯಾನಿಕ್ಸ್, ಹೈಡ್ರೋಲಜಿ ಆ್ಯಂಡ್ ವಾಟರ್ ರಿಸೋರ್ಸ್ ಇಂಜಿನಿಯರಿಂಗ್, ಇದರಲ್ಲಿ ಏನು ಮಾಡ್ಬೋದು, ಸ್ವಲ್ಪ ಜನಕ್ಕೆ ಫ್ಲೂಯಿಡ್ ಮೆಕ್ಯಾನಿಕ್ ಬೇಕಾಗಲ್ಲ, ಅಂದರೆ ಇದು ಆಗಲ್ಲ ಅವ್ರಿಗೆ, ಅಂದರೆ ಹೈಡ್ರೋಲಜಿ ವಾಟರ್ ರಿಸೋರ್ಸ್ ಓದ್ಕೊಳ್ಳಿ. ಇಲ್ಲ ಹೈಡ್ರೋಲಜಿ ಆ್ಯಂಡ್ ವಾಟರ್ ರಿಸೋರ್ಸ್ ಬಿಟ್ಬಿಡಿ, ಇವೆರಡು ಓದಿ. ಇಲ್ಲ ನಾನು 3 ಓದ್ತೀನಿ ಅಂದರೆ 3 ಓದಿ, ಎಲ್ಲದಕ್ಕೆ ಹೆಲ್ಪ್ ಆಗುತ್ತೆ, ರೈಟ್. ಸೊ ಇವು ಬೆಟರ್, ಇವು 3 ಓದಿದ್ರೆ ಬೆಟರ್ ಅಂತ ಹೇಳ್ತಾ ಇರೋದು. ಆಮೇಲೆ ಎನ್ವೈರ್ಮೆಂಟಲ್ ಇಂಜಿನಿಯರಿಂಗಲ್ಲಿ ನೋಡಿ ಇದು ಮತ್ತು ಇದು ಆಯಿತಾ. ಈ ಸೆಕೆಂಡ್ ಪಾರ್ಟು ಏನಂತಂದರೆ ಕೊಟ್ಟರು ಕೊಡ್ಬೋದು, ಇಲ್ಲ ಕಮ್ಮಿ ಕೊಡ್ಬೋದು. ಈ ಫಸ್ಟ್ ಪಾರ್ಟ್ ಏನಿದೆ ನೋಡಿ, ಇದು ಸ್ವಲ್ಪ ಜಾಸ್ತಿ ಓದ್ಕೊಳ್ಳಿ, ಇದು ಸ್ವಲ್ಪ ಇಂಪಾರ್ಟೆಂಟ್ ಇರೋದು ಅಷ್ಟೇ ಓದ್ಕೊಳ್ಳಿ. ಅಂದರೆ ಏನು ನಾನು ಹೇಳಿದೆ ಇವಾಗ, ಆಲ್ಮೋಸ್ಟ್ ಎಲ್ಲನೂ ಓದಂಗೆ ಇದೆ, ಒಂದೆರಡು ಸಬ್ಜೆಕ್ಟ್ ಅಷ್ಟೇ ಬಿಟ್ಬಿಟ್ಟು ಎಲ್ಲನೂ ಓದೋ ಥರನೇ ಇದೆ ಇಲ್ಲಿ ಆಯಿತಾ. ಸೊ ಯಾಕೆ ಇದನ್ನು ನಾನು ಹೇಳ್ತಾ ಇದ್ದೀನಿ ಅಂತಂದರೆ ತುಂಬ ಸಿಂಪಲ್ ಇದೆ. ಈಗ PWD ಆಲ್ರೆಡಿ ಎಕ್ಸಾಮ್ ಆಗಿದೆ, ಅದರದ್ದು ಕ್ವಶನ್ ಪೇಪರು ಇದೆ. ಆಮೇಲೆ ಸ್ಟ್ಯಾಂಡರ್ಡ್ ರೆಫರೆನ್ಸ್ಗೆ ನೀವು ಮಾಡ್ಬೋದು, ಸ್ಟ್ಯಾಂಡರ್ಡ್ ರೆಫರೆನ್ಸ್ ಅದರದಷ್ಟೇ ಮಾಡ್ಬೋದು. ಈಗ ಬೇರೆ ಪೇಪರ್ ಎಲ್ಲ ಮಾಡೋಕ್ಕಾಗಲ್ಲ, ಯಾಕೆಂದರೆ ಫಸ್ಟ್ ಟೈಮು ಆಫ್ಲೈನ್ ಮಾಡಿರೋದು ಅದೊಂದೇ ಪೇಪರ್ ಇದೆ. ಸೊ ಆ ಟೈಪೇ ಈಗ ನೆಕ್ಸ್ಟ್ ಎಲ್ಲ ಬರೋದು ಅದೇ ಥರ ಇರ್ಬೋದು. ಸೊ ಅದಕ್ಕೆ ನಾವೇನು ಅಂತಂದರೆ ಅದನ್ನು ಸ್ಟ್ಯಾಂಡರ್ಡ್ ಇಟ್ಕೊಂಡ್ಬಿಟ್ಟು ಓದೋಣ, ಓದಿದ್ರೆ ಏನು ವೇಸ್ಟ್ ಆಗೋದಿಲ್ಲ, ಸರಿನಾ. ಸೇಮ್ ಇದೇ ಥರ RDPRದು ಅದೇ ಇದೆ ಆಯಿತಾ. ಆಮೇಲೆ ಈ WRDದು ಅದೇ ಥರ ಇರುತ್ತೆ. ಈಗ ಅದರ ಆಪ್ಷನ್ ಸೆಲೆಕ್ಟ್ ಮಾಡೋದಿರುತ್ತಾ, ಅದು ನಮ್ಗೆ ಗೊತ್ತಿಲ್ಲ, ಬಂದಮೇಲೆ ನೋಡೋಣ. ಆದರೂ ನಾವು ರೆಡಿಯಾಗಿ ಕೂತ್ಕೊಳ್ಳೋಣ, ರೈಟ್. ಸೊ ಇದಿಷ್ಟು ನಿಮಗೆ ಹೇಳಬೇಕಿತ್ತು, ನಾನು ಹೇಳಿದ್ದೀನಿ. ಇನ್ನೂ ಏನಾದರೂ ಡೌಟ್ ಇದ್ದರೆ ಸಿಲೆಬಸ್ ಬಗ್ಗೆ ಇವೆರಡನ್ನೂ ನಾನು PDF ಶೇರ್ ಮಾಡ್ತೀನಿ ಆಯಿತಾ. ಇದೇನಿದೆ ಅಲ್ಲ, ಈ PWDದು ಸಿಲೆಬಸ್ ಶೇರ್ ಮಾಡ್ತೀನಿ, ಆಮೇಲೆ ಇರಿಗೇಷನ್ದು ನಮ್ಮ ಟೆಲಿಗ್ರಾಮ್ ಚಾನಲ್ ಶೇರ್ ಮಾಡ್ತೀನಿ. ಟೆಲಿಗ್ರಾಮ್ ಚಾನಲ್ ಇನ್ನೂ ಯಾರು ಜಾಯ್ನ್ ಆಗಿಲ್ಲ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ, ಜಾಯ್ನ್ ಆಗಿ. ಏನೇ ಕಂಟೆಂಟ್ ಇದ್ದರೂ ನಾನು ಅಲ್ಲಿ ಹಾಕ್ತೀನಿ, ಮೆಸೇಜ್ ಇದ್ರೆ ಹಾಕ್ತೀನಿ, ಇನ್ಫಾರ್ಮೇಷನ್ ಇದ್ರೆ ಹಾಕ್ತೀನಿ, KPSCದು ಏನಾದರೂ ಮೆಸೇಜ್ ಬಂದರೆ ಅಲ್ಲಿ ಹಾಕ್ತೀನಿ, ರೈಟ್. ಸೊ ಜಾಯ್ನ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾನೆ. ಧನ್ಯವಾದಗಳು ಆ್ಯಂಡ್ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಅಪ್ಕಮಿಂಗ್ ಎಕ್ಸಾಮ್ಸ್. ಥ್ಯಾಂಕ್ ಯು.